ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಾಗತಿಕ ಮಟ್ಟದಲ್ಲಿ ಕೊರೋನಾ ಬಂತು. ನಾವು ಯಾರೂ ಕೂಡ ನೋಡಿಲ್ಲ, ಇದುವರೆಗೂ ಅನುಭವಕ್ಕೆ ಬಂದಿರಲಿಲ್ಲ. ಕಣ್ಣು ಕಾಣದೇ ಇರುವಂಥ ವೈರಾಣು ಇಡೀ ನಮ್ಮೆಲ್ಲರನ್ನು ಕೂಡ ಹಿಂಡಿ ಹಿಪ್ಪೆ ಮಾಡಿಬಿಡ್ತು. ಇವಾಗ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಹೌದಲ್ವಾ ಹರೀಶ್ ನಾಗರಾಜು, ಮತ್ತೆ ಅದೇ ನಾರ್ಮಲ್ ಲೈಫಿಗೆ ಬಂದ್ಬಿಟ್ಟಿದ್ದೀವಿ ನಾವು ಅಂತ ಮನಸ್ಸಲ್ಲಿ ಅನ್ಕೋತೀವಿ. ಆದರೆ ಹೊರಗಡೆ ಹೇಗಿದೆ? ಸ್ಕೂಲು ಕಾಲೇಜ್ಗಳು ಶುರುವಾಗ್ತಾ ಇದೆ, ಥಿಯೇಟ್ರ್ ಅಂತೂ ಹೌಸ್ಫುಲ್ ಓಡ್ತಾ ಇದೆ, ಬಸ್ಗಳಲ್ಲಿ ಜನ, ಫ್ಲೈಟಲ್ಲಿ ಜನ, ಟ್ರೈನಲ್ಲಿ ಜನ, ಎಲ್ಲ ಕಡೆ ಮಾರ್ಕೆಟಲ್ಲಿ ಜನ. ಹಾಗಾದರೆ ವ್ಯಾಕ್ಸಿನೇಷನು ಬಂದ ಮೇಲೆ ನಾವು ಆರಾಮಾಗಿ ಆಗ್ಬಿಟ್ಟಿದ್ದೀವಲ್ವಾ ಅಂತ ಅಂದ್ಕೊಂಡ್ರೂ ತುಂಬ ಜನರಿಗೆ ತುಂಬ ಕ್ಲಾರಿಟಿಗಳಿಲ್ಲ. ಹಾಗಾದರೆ ಹೇಗಿರಬೇಕು, ಮುಂದೆ ಹೇಗಿರುತ್ತೆ, ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕ್ಲಾರಿಟಿಯನ್ನು ಕೊಡಿಸೋದಕ್ಕೆ ಅಂತಲೇ ಈ ಸ್ಪೆಷಲ್ ಶೋ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಕೊರೋನಾ ಕ್ಲಾರಿಟಿ. ಹಾಗಾದರೆ ಕ್ಲಾರಿಟಿ ಕೊಡೋಕ್ಕೊಬ್ಬ ಸಮರ್ಥ ವ್ಯಕ್ತಿ ಬೇಕಲ್ಲ. ಹಾಗಾದರೆ ಮತ್ತಿನ್ಯಾರು? ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಮತ್ತು ಕರ್ನಾಟಕ ಕೋವಿಡ್ ಟಾಸ್ಕ್ ಫೋರ್ಸ್ನ ರೂವಾರಿಗಳಾದಂತಹ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರ ಆಫೀಸಲ್ಲಿ ಅವರ ಬ್ಯುಸಿ ಸ್ಕೆಡ್ಯೂಲ್ ನಡುವೆ ಮಾತಾಡೋಕ್ಕೆ ನನ್ನ ಜೊತೆ ಕೂತಿದ್ದಾರೆ. ಡೋಂಟ್ ಗೋ ಎನಿವೇರ್. ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ಈಗ ನಾನು ನಿಮಗೆ ಕೊಡಿಸೋನಿದ್ದಿ. ಬನ್ನಿ. ನಮಸ್ಕಾರ. ಹ್ಯಾಪಿ ಟು ಸಿ ಯು. ಮತ್ತೊಮ್ಮೆ ನಿಮ್ಮನ್ನು ಕರೋನಾದ ಪ್ರಾರಂಭದ ದಿನದಲ್ಲಿ ನಿಮ್ಮ ಜೊತೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿದ್ವಿ. ಎಲ್ಲರೂ ಬಹಳ ಇಷ್ಟಪಟ್ಟಿದ್ರು, ಯಾಕೆಂದರೆ ಅವ್ರಿಗೆ ಒಳ್ಳೊಳ್ಳೆ ಮಾಹಿತಿ ಸಿಕ್ತು ಸರ್. ತುಂಬ ಜನರಿಗೆ ಕನ್ಫ್ಯೂಷನ್ಗಳಿತ್ತು. ಇವಾಗ ಅದೇ ಕನ್ಫ್ಯೂಷನ್ಲೇ ಇನ್ನೂ ಇದ್ದಾರೆ. ಆದರೆ ಇವಾಗ ಹೆಂಗಪ್ಪ ಅಂದರೆ ನಾವೆಲ್ಲ ಆರಾಮಾಗಿ ಆಗ್ಬಿಟ್ಟಿದ್ದೀವ ಅಂತ ಅನ್ಸೋಕೆ ಶುರು ಆಗ್ಬಿಟ್ಟಿದೆ ಸರ್. ಈಗಿನ ಈ ಪರಿಸ್ಥಿತಿ ನೀವು ಹೇಗೆ ನೋಡ್ತೀರಾ ಸರ್? ಈಗ ಕರೋನಾ ಜೊತೆ ನಾವು 1 ವರ್ಷ ಪ್ರಯಾಣ ಬೆಳೆಸಿದ್ದೇವೆ. ಹೌದು. ಆದರೆ ಕರೋನಾ ಇನ್ನೂ ಜೀವಂತವಾಗಿದೆ. ಇದೆ. ಬಹಳ ಮುಖ್ಯವಾದದ್ದು. ಯಾಕೆಂದರೆ ಈಗ ನಮ್ಮ ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ಗಣನೀಯವಾಗಿ ಈ ಕರೋನಾ ಸೋಂಕಿನ ಪ್ರಮಾಣ ಕಡಿಮೆ ಆಗಿರೋದು ನಿಜ. ಹೌದು. ಭಾರತದಲ್ಲೂ ಕೂಡ, ನಾವು ಭಾರತ ದೇಶದಲ್ಲೂ ಕೂಡ ಹಾಗೆ ಇದೆ. ಸಾವು ಮತ್ತು ಸೋಂಕು. ಹೌದು, ಸಾವು ಮತ್ತು ಸೋಂಕಿನ ಪ್ರಮಾಣ. ಆದರೆ 2 ರಾಜ್ಯಗಳಲ್ಲಿ ಇನ್ನೂ ಇದೆ. ಅಂದರೆ ಈ ಒಂದು ಕಡೆ ಕೇರಳ ಆಗ್ಬೋದು, ಇನ್ನೊಂದು ಕಡೆ ಮಹಾರಾಷ್ಟ್ರ. ಅಲ್ಲಿ ಇನ್ನೂ ಪ್ರತಿದಿನ 4,000 5,000 ಹೊಸ ಸೋಂಕಿನ ಇದು ಕೇಸಸ್ ಬರ್ತಾ ಇದೆ. ನಾವು ಕರ್ನಾಟಕ ಇದ್ರ ಮಧ್ಯೆ ಇದ್ದೀವಿ. ಹೌದು. ಒಂದು ಕಡೆ ಮಹಾರಾಷ್ಟ್ರ, ಈ ಕಡೆ ಇನ್ನೊಂದು ಕಡೆ ಕೇರಳ. ಜೊತೆಗೆ ಈ 2 ರಾಜ್ಯಗಳಿಂದ ಬಂದು ಹೋಗೋದು ಜಾಸ್ತಿ ಇದೆ ಜನರುಗಳು. ಸೊ ಆ ಹಿನ್ನೆಲೆಯಲ್ಲಿ ಮತ್ತು ನಾವು ಐರೋಪ್ಯ ದೇಶಗಳನ್ನು ನೋಡಿದಾಗ ಇಂಗ್ಲೆಂಡ್ ಆಗ್ಬೋದು, ಅಥವಾ ಫ್ರಾನ್ಸ್ ಆಗ್ಬೋದು, ಇಟಲಿ ಆಗ್ಬೋದು, ಇವನ್ ರಷ್ಯಾ ಆಗ್ಬೋದು, ಮೆಕ್ಸಿಕೋ ಆಗ್ಬೋದು, ಸೌತ್ ಆಫ್ರಿಕಾ ಆಗ್ಬೋದು, ಬ್ರೆಜಿಲ್ ಆಗ್ಬೋದು. ಅಲ್ಲೆಲ್ಲ ಏನಾಯಿತು ಅಂದರೆ ಬಹುಶಃ ಆಗಸ್ಟಲ್ಲೇ ಕಡಿಮೆ ಆಗೋಯ್ತಲ್ಲಿ. ಸೊ ಆಗೋಯ್ತು, ಆ ದೇಶ ಕರೋನಾ ಮುಕ್ತವಾಯಿತು ಅಂತಲೇ ಅಂದ್ಕೊಂಡಿದ್ದೀವಿ ನಾವು. ಸೊ ಅದರ ಈಗೇನಾಯಿತು, ಡಿಸೆಂಬರು ಜನವರಿಯಿಂದ ತುಂಬ ಜಾಸ್ತಿ ಆಗಿದೆ. ಸೆಕೆಂಡ್ ಲಾಕ್ಡೌನ್ ಮಾಡೋಕೆ ಪರಿಸ್ಥಿತಿ. ಹೌದು, ಬ್ರಿಟನ್ನಲ್ಲಿ ಆಗ್ಬೋದು, ಫ್ರಾನ್ಸಲ್ಲಿ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ಕರೋನಾ ವೈರಸ್ನ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಸೊ ನಾವು ಕಡಿಮೆ ಆದ ಒಂದು 4-5 ತಿಂಗಳು ಬಿಟ್ಟು ತಿರ್ಗಾ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಸೊ ಅದರಿಂದ ನಾವು ಅಂದ್ಕೊಂಡಿದ್ರೆ ಇಲ್ಲ ಕರೋನಾ ಅಧ್ಯಾಯ ಮುಗೀತು, ಕರೋನಾ ಸೋಂಕು ಮುಗೀತು ಅನ್ನೋದಿದ್ರೆ ಅದು ನಿಜವಾಗ್ಲೂ ತಪ್ಪು. ಬಹುಶಃ ನಾವು ಈ ಇತಿಹಾಸದ ಹಿನ್ನೆಲೆಯನ್ನು ನೋಡಿದಾಗ ಬಹುಶಃ ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅಂದರೆ ಮೊದಲನೇ ಅಲೆ ಇಲ್ಲದೆ ಇರ್ಬೋದು, ಆ ಪ್ರಮಾಣದಲ್ಲಿ ಇಲ್ಲದೆ ಇರ್ಬೋದು, ಬಟ್ ಸ್ವಲ್ಪ ಜಾಸ್ತಿ ಆಗ ಚಾನ್ಸಸ್ ಇದೆ. ಯಾಕೆಂದರೆ ಜನ ಆಲ್ರೆಡಿ ಈ ಕರೋನಾ ವೈರಸ್ ಹೋಯಿತು ಅಂದ್ಬಿಟ್ಟು ಮೈ ಮೆರೆತು ಹಿಂದೆ ಹೇಗಿದ್ರು ಆ ರೀತಿ ಈಗ ವರ್ತಿಸ್ತಾ ಇದ್ದಾರೆ. ನೀವು ಹೋಗ್ಬೋದು, ಯಾವ ಮಾರ್ಕೆಟ್ಗೆ ಹೋಗಿ ಯಾರು ಮಾಸ್ಕ್ ಹಾಕಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಆಗಲ್ಲ. ಕಡಿಮೆ ಆಗಿರೋದು ನಿಜ. ಆದರೆ ಈಗ ಮೊನ್ನೆ ನೋಡಿ ಮ್ಯಾಂಗ್ಳೂರಲ್ಲಿ ಒಂದು ನರ್ಸಿಂಗ್ ಕಾಲೇಜಲ್ಲಿ ಸುಮಾರು 49 ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕರೋನಾ ಸೋಂಕು ಬಂದಿದೆ. ಸೊ ಈಗಲೂ ಅಷ್ಟೇನೆ, ಯಾರಾದರೂ ನಮ್ಮ ನಡುವೆ ಯಾರಾದರೂ ಒಬ್ಬ ಸೋಂಕಿತ ವ್ಯಕ್ತಿ ಇದ್ದು ಅವನಿಗೆ ರೋಗ ಲಕ್ಷಣಗಳು ಇಲ್ಲದೆ ಇದ್ದು ಅವ್ರ ಜೊತೆ ನಾವು ಸಂಪರ್ಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ಹರಡುವಿಕೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತು ಇವಾಗ ಏನಾಗಿದೆ, 25% ನಮ್ಮ ಜನಸಾಮಾನ್ಯರು ಈ ವೈರಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ. ಅಂದರೆ ಒಂದು 25ರಿಂದ 30%, ಕೆಲವು ಭಾಗದಲ್ಲಿ ಇವನ್ 50% ತನಕ ಈ ಇಮ್ಯುನಿಟಿ ಬಂದಿದೆ. ಸೊ ಕಮ್ಯುನಿಟಿ ಇಮ್ಯುನಿಟಿ ಬರ್ಲಿಕ್ಕೆ ಶುರುವಾಗಿದೆ. ಅದರಿಂದ ಬಹುಶಃ ಇನ್ನೂ ನನ್ನ ಅರ್ಥದಲ್ಲಿ 4ರಿಂದ 6 ತಿಂಗಳವರೆಗೆ ನಾವು ಮಾಸ್ಕನ್ನು ಮೊದಲು ಹೇಗೆ ನಾವು ಜೂನ್ ಜುಲೈ ಆಗಸ್ಟಲ್ಲಿ ಧರಿಸ್ತಾ ಇದ್ವಿ ಅದೇ ಪ್ರಮಾಣದಲ್ಲಿ ನಾವು ಮಾಸ್ಕನ್ನು ಧರಿಸಬೇಕು. ಆದಷ್ಟು ವ್ಯಕ್ತಿಗತ ಅಂತರವನ್ನು ಕಾಪಾಡ್ಕೋಬೇಕು. ಸೊ ಪ್ರಾಬಬ್ಲಿ ಇನ್ ದಟ್ ವೇ
ಸಮ್ ಸಾರ್ಟ್ ಆಫ್ ಇಂಟ್ರಿನ್ಸಿಕ್ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಒಂದು ಶಕ್ತಿ ಇರಬಹುದು ಭಾರತೀಯರಲ್ಲಿ. ನಮ್ಮಲ್ಲಿ ಈಗಾಗಲೇ ಹರ್ಡ್ ಇಮ್ಯುನಿಟಿ ಬಂದಾಗೋಯ್ತಾ ಸರ್? ಅಂದ್ರೆ ಈ ಸೀರೋ ಸರ್ವೆ ಪ್ರಕಾರ ಓಕೆ, ನ್ಯಾಷನಲ್ ಅವರೇಜು 25% ಜನರಿಗೆ ಇವತ್ತು ಇಮ್ಯುನಿಟಿ ಬಂದಿದೆ. ಆದ್ರೆ ಕೆಲವು ಪಾಕೆಟ್ಸ್ ಅಲ್ಲಿ 50% ಬಂದಿದೆ. ಅಂದ್ರೆ ಈಗ ಸಿಟಿನಲ್ಲಿ 50% ಇದೆ, ಹಳ್ಳಿಗಳಲ್ಲಿ 20% ಇದೆ. ಸೊ ನಾವು ಅನ್ಕೋಬಹುದು ಓ ಸಿಟಿನಲ್ಲಿ ಇದು ಜಾಸ್ತಿ ಇದೆ. ಇನ್ಫೆಕ್ಷನ್ಗೂ ಇಮ್ಯುನಿಟಿಗೂ ವ್ಯತ್ಯಾಸ ಇದೆ. ಇಮ್ಯುನಿಟಿ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಸೊ ಎಲ್ಲಿ ಇಮ್ಯುನಿಟಿ ಕಡಿಮೆ ಇದೆ ಅಲ್ಲಿ ಬಹುಶಃ ನೆಕ್ಸ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗೋ ಸಂಭವ ಇದೆ. ಸೊ ಆ ರೀತಿ ಅರ್ಥ ಮಾಡ್ಕೋಬೇಕು. ಈಗ 50% ಜನಕ್ಕೆ ಇಮ್ಯುನಿಟಿ ಬೆಂಗಳೂರಲ್ಲಿ ಇದೆ ಅನ್ಕೊಳ್ಳೋಣ, ಸೊ ಇಲ್ಲಿ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ. ಅದೇ ನಾವು ಹಳ್ಳಿಗಳಲ್ಲಿ ಈ ಇಮ್ಯುನಿಟಿ ನಮ್ಮ ಸೀರೋ ಸರ್ವೆ ಪ್ರಕಾರ ಕಡಿಮೆ ಬಂದ್ರೆ ಅಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೆಲ್ ಅಸ್, ಈಗಂತೂ ಇದುವರೆಗೆ ಭಯ ಇದ್ದಿದ್ದೇನಪ್ಪ ಅಂದ್ರೆ ಇದಕ್ಕೆ ಮೆಡಿಸಿನ್ ಇಲ್ಲ ಅಂತ, ಒಂದು ವ್ಯಾಕ್ಸಿನೇಷನ್ ಬರಬೇಕಾಗಿತ್ತು ಅಂತ. ಈಗ ಜನ ಅನ್ಕೊಳ್ಳೋದೇನೋ ಬಂತಲ್ಲ ಈಗ, ಸೊ ಇನ್ಯಾಕೆ ಪ್ರಾಬ್ಲಮ್ಮು, ವರಿ ಫ್ಯಾಕ್ಟ್ರಿ ಏನು ಅಂತ. ಅಲ್ಲ, ಈಗ ವ್ಯಾಕ್ಸಿನ್ನು ಬಹುಶಃ ನಮ್ಮ ಭಾರತ ದೇಶದಲ್ಲಿ ಆಸ್ ಇಟ್ ಸ್ಟ್ಯಾಂಡ್ಸ್ ಟುಡೇ 50 ಲಕ್ಷ ಜನರಿಗೆ ವ್ಯಾಕ್ಸಿನೇಷನ್ ಆಗಿದೆ. ಹೌದು, ನಾವು ಪಾಪ್ಯುಲೇಷನ್ ಎಷ್ಟಿದ್ದೀವಿ? 130 ಕೋಟಿ ಇದ್ದೀವಿ. ಸೊ ವ್ಯಾಕ್ಸಿನ್ ಬಂದಿರೋದು ಸಂತೋಷ, ಸಂತಸದ ವಿಚಾರ. ಆದರೆ ಇನ್ನೂ ಎಲ್ಲರಿಗೂ ಸಿಕ್ಕಿಲ್ಲಲ್ಲ, ಲಸಿಕೆ ಹಾಕಿಸ್ಕೊಂಡಿಲ್ವಲ್ಲ. ಸೊ ಅದರಿಂದ ಆ ಗುಂಗಿನಲ್ಲಿ ಇರಬಾರ್ದು, ಆ ಇಫೋರಿಯಾ ಇರಬಾರ್ದು. ಈಗ ವ್ಯಾಕ್ಸಿನ್ನು ಆಯಿತು, ಈಗ ಬಹುಶಃ 30 ಕೋಟಿ ಜನರಿಗೆ ಇದು ವ್ಯಾಕ್ಸಿನ್ನು ಲಸಿಕೆ ತಲುಪಿಸ್ಬೇಕಾದ್ರೆ ಅಥವಾ ಎಲ್ಲರಿಗೂ ಹಾಕಿಸ್ಬೇಕಾದ್ರೆ ಬಹುಶಃ ಇನ್ನೂ 6 ತಿಂಗಳು 7 ತಿಂಗಳು ಆಗ್ಬೋದು. ಸೊ ಅದರಿಂದ ಬಹುಶಃ ನೆಕ್ಸ್ಟ್ 6 ತಿಂಗಳು, 4ರಿಂದ 6 ತಿಂಗಳು ನಾವು ಮುನ್ನೆಚ್ಚರಿಕೆ ಇರಬೇಕು. ವ್ಯಾಕ್ಸಿನ್ ಇದೆ ಅಂದರೆ ಎಲ್ಲಿದೆ ವ್ಯಾಕ್ಸಿನ್ನು ಫ್ಯಾಕ್ಟ್ರಿಲಿದೆ ಅಥವಾ ಕೆಲವು ಹಾಸ್ಪಿಟ್ಲ್ಗಳಲ್ಲಿದೆ, ಬಟ್ ಶರೀರಕ್ಕೆ ಹೋಗಿಲ್ವಲ್ಲ ಇನ್ನು. ಹೌದು, ಯಾಕೆಂದ್ರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ರೋಗ ನಿರೋಧಕ ಶಕ್ತಿ ಬರಬೇಕಾದ್ರೆ 3ರಿಂದ 4 ವಾರ ಬೇಕು. ಈಗ ಫಸ್ಟ್ ಡೋಸ್ ಕೊಟ್ಟಿದ್ದಾರೆ, ಸೊ ಸೆಕೆಂಡ್ ಡೋಸ್ ಮೇ ಬಿ ಆಫ್ಟರ್ 28 ಡೇಸು. ಅದರಲ್ಲೂ ಕೆಲವು ಅಧ್ಯಯನ ಪ್ರಕಾರ ನಾವು 2ನೇ ಡೋಸು ಎಷ್ಟು ತಡವಾಗಿ ತೆಗೆದುಕೋತೀವೋ ಅಷ್ಟೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಅಂತ ಅಧ್ಯಯನ ಹೇಳುತ್ತೆ. ಈಗ ಫಸ್ಟ್ ಡೋಸ್ ಆದಮೇಲೆ 1 ತಿಂಗಳ ನಂತರ ತಗೊಂಡ್ರೆ ನಿಮ್ದು ಇದು ಎಫಿಕಸಿ 60% ಅಂತಾರೆ. ಮೂರನೇ ತಿಂಗಳು ತಗೊಂಡ್ರೆ, ಫಸ್ಟ್ ಡೋಸ್ ಆದ 3ನೇ ತಿಂಗಳ ನಂತರ ತಗೊಂಡ್ರೆ ಎಫಿಕಸಿ ಇಸ್ 85 to 90% ಅಂತಾರೆ. ವ್ಯಾಕ್ಸಿನೇಷನ್ ಬಂದಾಯ್ತು, ನೀವು ಆಗ್ಲೇ ಹೇಳ್ತಿದ್ರಿ ಟೈಮ್ ಜಾಸ್ತಿ ತಗೊಂಡು ಸೆಕೆಂಡ್ ಡೋಸ್ ತಗೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಇಮ್ಯುನಿಟಿ ಬೆಳೆಯುತ್ತೆ ಅಂತ. ನನ್ನ ಪ್ರಶ್ನೆ ಏನು ಗೊತ್ತಾ ಸರ್, ಆಶ್ಚರ್ಯ ಆಗ್ತಿರೋದು, ಆಯ್ತಪ್ಪ ನೀವು ಲಿಸ್ಟ್ ಔಟ್ ಮಾಡಿದೀವಿ, ನಿಮ್ಗೆ ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂದ್ರೆ ಅವ್ರು ಯಾಕೆ ಬರ್ತಿಲ್ಲ? ತುಂಬಾ ಜನ ಯಾಕೆ ಹಿಂದೇಟ್ ಆಗ್ತಿದ್ದಾರೆ? ಏನ್ ತಲೆಯಲ್ಲಿದೆ ಅವ್ರಿಗೆ? ವ್ಯಾಕ್ಸಿನ್ ಹೆಸಿಟೆನ್ಸಿ ಇತ್ತು. ಈಗ ನಮ್ಮ ಜನರದು ಏನು ಮನೋಭಾವ ಹೇಗಿದೆ ಅಂದ್ರೆ, ನೀವು ತಗೊಂಡಿದ್ದೀರಾ, ನಾನು ತಗೋತೀನಿ, ಸೊ ನಾನ್ ತಗೊಂಡ್ರೆ ನೀವು ತಗೋತೀನಿ ಅಂತ. ಸೊ ಇವಾಗ ಹೆಚ್ಚು ಜನ ವ್ಯಾಕ್ಸಿನ್ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ಮೇಲೆ ಇವಾಗ ಸ್ವಲ್ಪ ಆ ಹೆಸಿಟೆನ್ಸಿ ಹೋಗ್ತಾ ಇದೆ. ತುಂಬಾ ಜನ ನೀವೆಲ್ಲ ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ರಿ ಸರ್, ದೆಹಲಿ ಏಮ್ಸ್ ಆಸ್ಪತ್ರೆಯಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆ ತನಕ ಡಾಕ್ಟರ್ಸ್ ಗಳೆಲ್ಲ ತಗೊಂಡ್ರಿ ನೀವು. ಅಟ್ ಜನಕ್ಕೆ ಡಾಕ್ಟರ್ಸ್ ಗಳು ತಗೋತಿದ್ದಾರೆ, ನಾವು ತಗೋಬೇಕು ಅಂತ ಅನ್ಸಕ್ ಶುರು ಆಯ್ತಾ, ಅಥವಾ ಇನ್ನು ಅದು ಮೆಂಟಲಿಂದ ಆಚೆ ಬಂದಿಲ್ವಾ ಅವರು? ಹೆಂಗ್ ಅನ್ಸುತ್ತೆ? ಇಲ್ಲ, ಈಗ ಆಲ್ಮೋಸ್ಟ್ ಈಗ ನಮ್ಮ ಜಯದೇವ ಆಸ್ಪತ್ರೆಯಲ್ಲೇನೆ ಸುಮಾರು 2300 ಜನ ನಾವು ಇದ್ದೇವೆ, ಸಿಬ್ಬಂದಿ ವರ್ಗದವರು ಎಲ್ಲ, ವೈದ್ಯರೆಲ್ಲ ಸೇರಿ. ಸೊ 90% ತೆಗೆದುಕೊಂಡಿದ್ದಾರೆ. ಸೊ ಅಂದ್ರೆ ಕೆಲವು ಏನಾಗಿದೆ, ನಾವು ಅಡ್ಡ ಪರಿಣಾಮ ಅಂತ ಮಾತಾಡ್ತೀವಿ. ಏನು ಅಡ್ಡ ಪರಿಣಾಮಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ಇಂಜೆಕ್ಷನ್ ವ್ಯಾಕ್ಸಿನ್ ಕೊಟ್ಟಂತ ಜಾಗದಲ್ಲಿ ನೋವು ಬರೋಂಥದ್ದು ಅಥವಾ ಸಣ್ಣ ಪುಟ್ಟ ಜ್ವರ ಬರೋದು, ಮೈಕೈ ನೋವು ಬರೋದು, ಇದು ಅಡ್ಡ ಪರಿಣಾಮ ಅಲ್ಲ, ಕಾಮನ್. ಇದು ಪರಿಣಾಮ. ಇಟ್ ಈಸ್ ಅನ್ ಎಫೆಕ್ಟ್ ಆಫ್ ವ್ಯಾಕ್ಸಿನ್, ನಾಟ್ ದಿ ಅಡ್ವರ್ಸ್ ಎಫೆಕ್ಟ್ ಆಫ್ ವ್ಯಾಕ್ಸಿನ್. ಅಂದ್ರೆ ಇಟ್ ವಿಲ್ ಗೋಯಿಂಗ್ ಟು ಬರುತ್ತೆ. ಈಗ ನಾವು ನೋಡಿರ್ಬೋದು, ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ತಗೊಳ್ಳೋದು ಸರ್ವೇ ಸಾಮಾನ್ಯ. ಮಕ್ಕಳಿಗೆ ವ್ಯಾಕ್ಸಿನ್ ಕೊಟ್ಮೇಲೆ ನೋಡ್ಬೋದು ಜ್ವರ ಬರುತ್ತೆ, 1 ದಿವಸ 2 ದಿವಸ ಅವ್ರಿಗೆ ಮಕ್ಕಳು ತಲೆನೋವು, ಮೈಕೈ ನೋವಿಂದ ಅಳ್ತಾರೆ. ಸೊ ಅದು ಸೈಡ್ ಎಫೆಕ್ಟ್ ಅಲ್ಲ, ಇಟ್ ಈಸ್ ಅನ್ ಎಫೆಕ್ಟ್. ನಿಜವಾದ ಸೈಡ್ ಎಫೆಕ್ಟ್ ಯಾವುದು? ಮೇಜರ್ ಅಡ್ವರ್ಸ್ ಎಫೆಕ್ಟ್. ಅದಕ್ಕೋಸ್ಕರ ನಾವು ಅಡ್ಡ ಪರಿಣಾಮದ ಬಗ್ಗೆ ಮಾತಾಡಬೇಕಾದ್ರೆ ವೆದರ್ ಇಟ್ ಈಸ್ ಮೈನರ್ ಆರ್ ಮೇಜರ್ ಅಂತ ಮಾತಾಡಬೇಕು. ಮೈನರ್ ಅಂದ್ರೆ ಇಟ್ ಈಸ್ ನಥಿಂಗ್, ಇಟ್ ಈಸ್ ಎಫೆಕ್ಟ್ ಆಫ್ ವ್ಯಾಕ್ಸಿನ್. ಮೇಜರ್ ಅಂದ್ರೆ ಏನು? ಕೊಟ್ಟಂತ ಸಂದರ್ಭದಲ್ಲಿ
5 ನಿಮಿಷ 10 ನಿಮಿಷ ಅಥವಾ 1 ಗಂಟೆ ಒಳಗೆ ಏನಾದರೂ ಪ್ರಾಣಕ್ಕೆ ತೊಂದರೆ ಆದರೆ ಹಾ ಅಥವಾ ಅವರಿಗೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಅಡ್ಮಿಟ್ ಆಗತಕ್ಕಂಥ ಸಮಸ್ಯೆ ಬಂದ್ರೆ ಅದು ಮೇಜರ್ ಅಡ್ವರ್ಸ್ ಎಫೆಕ್ಟ್. ಇದುವರೆಗೆ ನನ್ನ ಗಮನಕ್ಕೆ ಬಂದಂತೆ ನಮ್ಮ ರಾಜ್ಯದಲ್ಲಾಗ್ಬೋದು, ನಮ್ಮ ದೇಶದಲ್ಲಾಗ್ಬೋದು, ಯಾವುದೇ ಒಂದು ಮೇಜರ್ ಅಡ್ವರ್ಸ್ ಎಫೆಕ್ಟ್ ಆಗಿಲ್ಲ. ಕೆಲವರು ಹೇಳ್ತಾರೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದಂತೆ, ಇನ್ ಕೆಲವರು ಬ್ರೈನ್ ಸ್ಟ್ರೋಕ್ ಆಗ್ಬೋದಂತೆ. ಅದು ಈ ವ್ಯಾಕ್ಸಿನ್ ಇಂದ ಹಾರ್ಟ್ ಅಟ್ಯಾಕ್ ಆಗಲ್ಲ, ವ್ಯಾಕ್ಸಿನ್ ಇಂದ ಬ್ರೈನ್ ಸ್ಟ್ರೋಕು ಆಗೋದಿಲ್ಲ. ಈಗ ನೋಡ್ಬೋದು ನೀವು, ಒಂದು 20,000 ಜನಸಂಖ್ಯೆ ಇರತಕ್ಕಂಥ ಒಂದು ಪ್ರದೇಶಕ್ಕೆ ಹೋದ್ರೆ ಒಂದು ವಾರದಲ್ಲಿ ಒಬ್ರಿಗೋ ಇಬ್ರಿಗೋ ಸ್ವಾಭಾವಿಕವಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದು ವ್ಯಾಕ್ಸಿನ್ ತಗೊಂಡು 2 ದಿವಸ 3 ದಿವಸ ಆದ್ಮೇಲೆ ಹಾರ್ಟ್ ಅಟ್ಯಾಕ್. ಈಗ ಶಿವಮೊಗ್ಗದಲ್ಲಿ ಒಬ್ಬ ವೈದ್ಯರಿಗೆ ಹಾರ್ಟ್ ಅಟ್ಯಾಕ್, ವ್ಯಾಕ್ಸಿನ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಆಯ್ತು. ಅವ್ರಿಗೆ ಬೈಪಾಸ್ ಸರ್ಜರಿ ಆಗಿದೆ. ಸೊ ಇದರಿಂದ ಆಗಿತ್ತು ಅಂತಲ್ಲ, ಅಲ್ಲ ಅದು ಕಾಕತಾಳೀಯ. ಈಗ ಏನಾಗುತ್ತೆ, ನಾವು ಕಲ್ಲು ಹೊಡೆಯೋದಕ್ಕೂ ಮಾವಿನಕಾಯಿ ಬೀಳೋದಕ್ಕೂ ಕೋಇನ್ಸಿಡೆನ್ಸ್. ಇನ್ನು ಕಲ್ಲು ಒಡೆದೇ ಇರಲ್ಲ, ಮಾವಿನಕಾಯಿ ಬಿದ್ದೋಗಿದೆ. ಸೊ ಆ ಕಾನ್ಸೆಪ್ಟ್.